ಇಲ್ಲ ಸುದ್ದಿಗಳನ್ನು ಗಮನಿಸೋಣ. ಹಿಂದುತ್ವ ಬಿಜೆಪಿಯವರ ಆಸ್ತಿ, ಎಲ್ಲ ಅವರವರ ಭಕ್ತಿ, ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಟಿ ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ರಾಜಕೀಯ ಮಾಡೋಕೆ ಹೋಗ್ತಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹಿಂದುತ್ವ ಬಿಜೆಪಿಯವರ ಆಸ್ತಿ ಅಲ್ಲ, ಹಿಂದುತ್ವ ಅವರವರ ಭಕ್ತಿ, ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಸಾಹೇಬರು ಹೇಳಿದ್ದಾರೆ. ಇನ್ನು ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಅವರು ಮಾತಾಡಿದ್ದಾರೆ. ಎಸ್ಐಟಿ ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ನೀವು? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರದ್ದು. ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ? ಇವರು ಒಬ್ಬರು ಮಾತಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ. ಅವ್ರಿಗೆ ಯಾರಿಗೆ ಆಗಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು. ಯಾಕೆಂದರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟದನ್ನ ಕೋರ್ಟ್ಗೆ ಹೋಗಿ ಕೊಟ್ಟದನ್ನ ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂದರೆ, ಸರ್ಕಾರ ತನಿಖೆ ಮಾಡಲಿಲ್ಲ, ಏನು ಹೇಳ್ತಿದ್ರು ಇವರು? ಏನು ರೀ, ಕೋರ್ಟಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬರ್ತದೆ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ಏನು ಬೇಕಾದ್ರೂ ಕೇಳಲಿ, ಮಂಪರು ಕೇಳಲಿ. ಇಲ್ಲ ಸುದ್ದಿಗಳನ್ನು ಗಮನಿಸೋಣ. ಹಿಂದುತ್ವ ಬಿಜೆಪಿಯವರ ಆಸ್ತಿ, ಎಲ್ಲ ಅವರವರ ಭಕ್ತಿ, ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ರಾಜಕೀಯ ಮಾಡೋಕೆ ಹೋಗ್ತಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹಿಂದುತ್ವ ಬಿಜೆಪಿಯವರ ಆಸ್ತಿ ಅಲ್ಲ, ಹಿಂದುತ್ವ ಅವರವರ ಭಕ್ತಿ, ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಸಾಹೇಬರು ಹೇಳಿದ್ದಾರೆ. ಇನ್ನು SIT ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಅವರು ಮಾತಾಡಿದ್ದಾರೆ. SIT ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ನೀವು? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರದ್ದು. ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ? ಇವರು ಒಬ್ಬರು ಮಾತಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ. ಅವ್ರಿಗೆ ಯಾರಿಗೆ ಆಗಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು. ಯಾಕೆಂದರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟದನ್ನ ಕೋರ್ಟ್ಗೆ ಹೋಗಿ ಕೊಟ್ಟದನ್ನ ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂದರೆ, ಸರ್ಕಾರ ತನಿಖೆ ಮಾಡಲಿಲ್ಲ, ಏನು ಹೇಳ್ತಿದ್ರು ಇವರು? ಏನು ರೀ, ಕೋರ್ಟಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬರ್ತದೆ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ಏನು ಬೇಕಾದ್ರೂ ಕೇಳಲಿ, ಮಂಪರು ಕೇಳಲಿ. ಇಲ್ಲ ಸುದ್ದಿಗಳನ್ನು ಗಮನಿಸೋಣ. ಹಿಂದುತ್ವ ಬಿಜೆಪಿಯವರ ಆಸ್ತಿ, ಎಲ್ಲ ಅವರವರ ಭಕ್ತಿ, ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ರಾಜಕೀಯ ಮಾಡೋಕೆ ಹೋಗ್ತಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹಿಂದುತ್ವ ಬಿಜೆಪಿಯವರ ಆಸ್ತಿ ಅಲ್ಲ, ಹಿಂದುತ್ವ
ಅವರವರ ಭಕ್ತಿ ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ DCM ಸಾಹೇಬರು ಹೇಳಿದ್ದಾರೆ. ಇನ್ನು SIT ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಅವರು ಮಾತಾಡಿದ್ದಾರೆ. SIT ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ನೀವು? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ BJPಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. BJPಯವ್ರದ್ದು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ BJPಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು? ಒಬ್ಬರು ಮಾತಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ. ಅವ್ರಿಗೆ ಯಾರಿಗೆ ಆಗಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು. ಯಾಕೆಂದರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳು ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟದನ್ನ ಕೋರ್ಟ್ಗೆ ಹೋಗಿ ಕೊಟ್ಟದನ್ನ ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂದರೆ, ಸರ್ಕಾರ ತನಿಖೆ ಮಾಡಲಿಲ್ಲ, ಏನು ಹೇಳ್ತೀರಿ ಇವರು? ಏನು ರೀ, ಕೋರ್ಟಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬರ್ತದೆ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ಏನು ಬೇಕಾದ್ರೂ ಕೇಳಲಿ, ಮಂಪರು ಕೇಳಲಿ. ಇಲ್ಲ, ಸುದ್ದಿಗಳನ್ನ ಗಮನಿಸೋಣ. ಹಿಂದುತ್ವ ಬಿಜೆಪಿಯವರ ಆಸ್ತಿ, ಎಲ್ಲ ಅವರವರ ಭಕ್ತಿ ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ರಾಜಕೀಯ ಮಾಡೋಕೆ ಹೋಗ್ತಿದ್ದಾರೆ ಅಂತ ಹೇಳಿ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಹಿಂದುತ್ವ ಬಿಜೆಪಿಯವರ ಆಸ್ತಿ ಅಲ್ಲ, ಹಿಂದುತ್ವ ಅವರವರ ಭಕ್ತಿ ಅವರವರ ಭಾವನೆ ಅಂತ ಬೆಂಗಳೂರಿನಲ್ಲಿ DCM ಸಾಹೇಬರು ಹೇಳಿದ್ದಾರೆ. ಇನ್ನು SIT ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಅವರು ಮಾತಾಡಿದ್ದಾರೆ. SIT ರಚನೆ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ನೀವು? ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ, ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ BJPಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. BJPಯವ್ರದ್ದು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ BJPಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು? ಒಬ್ಬರು ಮಾತಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ. ಅವ್ರಿಗೆ ಯಾರಿಗೆ ಆಗಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು. ಯಾಕೆಂದರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳು ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟದನ್ನ ಕೋರ್ಟ್ಗೆ ಹೋಗಿ ಕೊಟ್ಟದನ್ನ ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂದರೆ, ಸರ್ಕಾರ ತನಿಖೆ ಮಾಡಲಿಲ್ಲ, ಏನು ಹೇಳ್ತೀರಿ ಇವರು? ಏನು ರೀ, ಕೋರ್ಟಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬರ್ತದೆ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ಏನು ಬೇಕಾದ್ರೂ ಕೇಳಲಿ, ಮಂಪರು ಕೇಳಲಿ.